ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಒಂದು ರುಚಿಕರವಾದಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿಯಲ್ಲಿ ಉದ್ದಿನ ಬೇಳೆ ಬೇಡ, ಮೆಂತ್ಯ ಬೇಡ, ಅವಲಕ್ಕಿ ಬೇಡ, ಆದರೂ ತುಂಬ ರುಚಿಯಾಗಿರುವಂತಹ ಸುಲಭವಾಗಿ ಮಾಡುವಂತಹ ಒಂದು ರೆಸಿಪಿಯನ್ನು ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ಹಾಗಾದರೆ ಈ ರೆಸಿಪಿ ಮಾಡುವ ವಿಧಾನವನ್ನು ನಾವು ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಏನು ತಗೊಂಡಿದ್ದೀನಿ. ಈ 2 ಬೌಲ್ ಅಕ್ಕಿಗೆ ನೀರನ್ನು ಹಾಕಿ 2ರಿಂದ 3 ಸಲ ಚೆನ್ನಾಗಿ ತೊಳೆದು ಒಂದು 4ರಿಂದ 5 ಗಂಟೆ ನೆನೆದರೆ ಸಾಕಾಗುತ್ತೆ. ಒಂದು 4 ಗಂಟೆ ನೆನೆದ ನಂತರ ಆಗಲೇ ರುಬ್ಬಿ ಇನ್ಸ್ಟೆಂಟಾಗಿ ನಾನು ದೋಸೆ ಮಾಡೋದು ಹೇಗೆ ಎಂಬುದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಇದು ನೆಂದಿದೆ. ಈಗ ನೆಂದಿರುವಂತಹ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 2 ಆಲೂಗೆಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ಅಕ್ಕಿ ಮತ್ತು ಆಲೂಗೆಡ್ಡೆ ಎರಡನ್ನು ಸಹ ನಾನೀಗ ರುಬ್ಕೋತಾ ಇದ್ದೀನಿ. ರುಬ್ಬಿದ ನಂತರ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಸರ್ವ್ ಮಾಡಿಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಮೈದಾವನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಹಿಟ್ಟು ಮತ್ತು ಮೈದಾ ಗಂಟಿಲ್ದಂಗೆ ಚೆನ್ನಾಗಿ ನಾವೀಗ ಕಲಿಸ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ ನಂತರ ನಾನು ಇದಕ್ಕೆ ಸ್ವಲ್ಪ ಸೋಡಾವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಅರ್ಧ ಬೌಲ್ ಮೊಸರು, ಅರ್ಧ ಬೌಲ್ ಟೊಮೊಟೊ ಹಣ್ಣು, ನಂತರ ಹಚ್ಚಿದ ಈರುಳ್ಳಿ, ನೀವು ಬೇಕಾದರೆ ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿಯನ್ನು ಪೇಸ್ಟ್ ಮಾಡಿಕೊಂಡು ಸಹ ನೀವು ಹಾಕೋಬೋದು. ನಂತರ ಇಲ್ಲಿ ತುರಿದಂತಹ ಕ್ಯಾರೆಟ್ ತುರಿಯನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಹಿಟ್ಟು ಮತ್ತು ಹಾಕಿರುವಂಥ ಪದಾರ್ಥಗಳು ಎಲ್ಲ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಎಲ್ಲ ಮಿಶ್ರಣ ಆದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೋತಾ ಇದ್ದೀನಿ. ನಾವು ಅದಕ್ಕೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಈಗ ಪರ್ಫೆಕ್ಟಾಗಿ ದೋಸೆ ಹಿಟ್ಟಿನ ಅದಕ್ಕೆ ಬಂದಿದೆ. ಈಗ ಇಲ್ಲಿ ಒಂದು ತವವನ್ನು ಇಟ್ಟು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನೀಗ ದೋಸೆಯನ್ನು ಹಾಕ್ತಾ ಇದ್ದೀನಿ. ನಂತರ ಅದರ ಮೇಲೆ ಸ್ವಲ್ಪ ತುರಿದಿರುವಂತಹ ಕ್ಯಾರೆಟ್ ತುರಿಯನ್ನು ಹಾಕಿ ನಾನೀಗ ಎರಡೂ ಬದಿಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ಬೆಂದಿದೆ. ಈಗ ಇದು ರೆಡಿಯಾಗಿದೆ. ನಂತರ ನಾನು ನಿಮಗೆ ಇನ್ನೊಂದು ದೋಸೆಯನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಈರುಳ್ಳಿ, ಕ್ಯಾರೆಟು, ಟೊಮೊಟೊನು ಹಾಕಿರೋದ್ರಿಂದ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾವು ಈಗ ತವವನ್ನೇ ಒಂದು ರೌಂಡಾಗಿ ಆಡಿಸಿದ್ರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಮತ್ತು ದೋಸೆ ಅಗಲನೂ ಬರುತ್ತೆ. ನಿಮಗೆ ದೋಸೆ ಅಗಲ ಬೇಕಾದರೂ ಮಾಡ್ಕೋಬೋದು. ಇಲ್ಲ ಅಂದರೆ ನಮಗೆ ಸೆಟ್ ದೋಸೆ ಥರ ನಾವು ಚಿಕ್ಕದಾಗಿ ರೌಂಡಾಗಿ ಸಹ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಈಗ ಎಲ್ಲ ದೋಸೆಗಳು ಸಹ ರೆಡಿಯಾಗಿದೆ. ಈ ದೋಸೆಯನ್ನು ನಾವು ಚಟ್ನಿ ಜೊತೆ ಇರ್ಬೋದು, ಇಲ್ಲ ತುಪ್ಪದ ಜೊತೆ ಸಹ ನಾವು ಸವಿಬೋದು. ನಂತರ ನಾನು ಇದೇ ಹಿಟ್ಟಿನಿಂದ ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಹಿಟ್ಟು ರೆಡಿಯಾಗಿದೆ. ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಲ್ಲದಕ್ಕೂ ಎಣ್ಣೆಯನ್ನು ಹಾಕಿ ಮಾಡಿಟ್ಟಿರುವಂತಹ ಅದೇ ಹಿಟ್ಟನ್ನು ನಾನಿಲ್ಲಿ ಎಲ್ಲ ಪ್ಲೇಟ್ಗೂ ಹಾಕೋತಾ ಇದ್ದೀನಿ. ಈ ಹಿಟ್ಟಿನಿಂದ 2 ರೆಸಿಪಿಯನ್ನು ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳಿಗಲ್ದೆ ಹಿರಿಯರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಇದು ಬೆಂದಿದೆ. 2 ಕಡೆಯೂ ಸಹ ನಾನೀಗ ಬೇಯಿಸ್ಕೊಂಡ ನಂತರ ಪಡ್ಡು ರೆಡಿಯಾಗುತ್ತೆ. ಈ ರೆಸಿಪಿಯನ್ನು ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಈಗ ಇದು ತಿರುವಾಕಿದ ನಂತರ ಈ ರೀತಿಯಾಗಿದೆ. ಈಗ ನಾವು ಪಡ್ಡು ಮತ್ತು ದೋಸೆಯನ್ನು ಚಟ್ನಿ ಜೊತೆ ಸವಿಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.